ಪ್ರೈಸ್ ದ ಲಾರ್ಡ್. ಕರ್ತನ ಅತಿಪವಿತ್ರವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಲಿವಿಂಗ್ ಬ್ರೆಡ್ ಎಂಬುದಾಗಿರುವ ಈ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲವರನ್ನು ಪ್ರೀತಿಯಿಂದ ಆಮಂತ್ರಿಸುತ್ತೇನೆ. ಪ್ರಿಯರೇ, 1 ಯೋಹಾನನು ಬರೆದ ಪತ್ರಿಕೆ 4ನೇ ಅಧಿಕಾರ ಅದರ 18ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ. ಪ್ರೀತಿಯ ಒಳಗಡೆ ಭಯವಿಲ್ಲ. ಭಯಕ್ಕೆ ಶಿಕ್ಷೆಯುಂಟು. ಆದರೆ ಪೂರ್ಣ ಪ್ರೀತಿಯು ನಮ್ಮ ಒಳಗಡೆಯಿಂದ ಭಯವು ತೆಗೆದುಹಾಕಿ ಬಿಡುತ್ತಾರೆ. ಯೋಹನಾನ ಅಪೊಸ್ತಲರು ಈ ವಾಕ್ಯವನ್ನು ಬರೆಯುವಾಗ 3.5 ವರ್ಷ ಕಾಲ ಯೇಸುವಿನ ಜೊತೆಯಲ್ಲಿ ಅವರು ನಡೆದರೂ ಕೂಡ ಯೇಸುವಿನ ಆ ಮರಣದ ಸಮಯ ಬಂದಾಗ ಅವರೆಲ್ಲ ಯೇಸುವಿನೇ ಬಿಟ್ಟು ಓಡಿ ಹೋದರು. ಗೆತ್ಸೆಮನೆ ತೋಟದಲ್ಲಿ ಸೈನಿಕರು ಯೇಸುವನ್ನು ಹಿಡಿಯಕ್ಕೆ ಬಂದಾಗ ಭಯದಿಂದ ಅವರೆಲ್ಲ ಓಡಿ ಹೋಯಿತು. ಯೇಸು ಪುನರುತ್ಥಾನ ಹೊಂದಿದರೆ ಕೂಡಿ ಅವರು 10 ದಿನ ಮುಚ್ಚುಮರ ಇಟ್ಟುಕೊಂಡು ಯಾವುದೋ ಒಂದು ಕಡೆ ಕೂತ್ಕೊಳ್ಳುವುದು ನಮಗೆ ಕಾಣಕ್ಕಾಗುತ್ತದೆ. ಅವರು ಬಹಳವಾಗಿ ಭಯವಿರುವವರಾಗಿದ್ದರು. ಯೇಸುವಿನ ಶರೀರವು ಸಮಾಧಿಯಲ್ಲಿ ಇಲ್ಲ ಎಂಬುದಾಗಿರುವ ವಾರ್ತೆಯನ್ನು ಕೇಳಿ ಯೋಹನಾನು ಪೇತ್ರನು ಒಟ್ಟಿಗೆ ಓಡಿ ಸಮಾಧಿ ಹತ್ರ ಬಂದರೆ ಕೂಡಿ ಯೋಹನಾನು ಸಮಾಧಿ ಒಳಗಡೆ ಹೋಗಲಿಲ್ಲ ಎಂಬುದಾಗಿಯೂ ಪೇತ್ರನು ಒಳಗಡೆ ಹೋಗಿದೆ ಎಂಬುದಾಗಿಯೂ ಬರೆದಿದ್ದಾರೆ. ಯಾಕೆಂದರೆ ಯೋಹನಾನಲ್ಲಿ ಒಂದು ಭಯವಿತ್ತು. ಯೇಸು ಬಹಳವಾಗಿ ಪ್ರೀತಿ ಮಾಡಿದರು ಯೋಹನಾನನ್ನು. ಆದರೆ ಕೂಡಿ ಯೋಹನಾನ ಒಳಗಡೆಯಿಂದ ಭಯ ಹೋಗಲಿಲ್ಲ. ಯಾಕೆಂದರೆ ಯೇಸುವಿನ ಮೇಲೆ ಅವನು ಒಂದು ಪೂರ್ಣ ಪ್ರೀತಿ ಅದುವರೆಗೂ ಬರಲಿಲ್ಲ. ಆದರೆ ವರ್ಷಗಳು ದಾಡಿ ದೇವರ ನಾಮಕ್ಕಾಗಿ ಯೋಹನಾನ್ ನಿಲ್ಲುವುದು ನಮಗೆ ಕಾಣಕ್ಕಾಗುತ್ತದೆ. ಕೊನೆಯಲ್ಲಿ 95 ವಯಸ್ಸಿರುವ ಈ ವೃದ್ಧ ಮನುಷ್ಯ ಪತ್ಮೋಸಿನ ದ್ವೀಪಲ್ಲಿ ಏಕನಾಗಿ ಬಹಳವಾದ ಭಯ ಇರುವ ಜಾಗದಲ್ಲಿ ಮನುಷ್ಯನ ಮೂಲಗಳು ಮಾತ್ರ ಇರುವ, ಕತ್ತುಗಳು ಹೆಣವನ್ನು ತಿನ್ನುವ ಹಿಂಸಜೀವಿಗಳು ಇರುವ ಆ ವಿಜನ ದೇಶದಲ್ಲಿ ಆತನು ಇರುವುದು ನಮಗೆ ಕಾಣಕ್ಕಾಗುತ್ತದೆ. ಯೋಹನಾನ ಇವಾಗ ಭಯವಿಲ್ಲ. ಯಾಕಂದರೆ ಯೇಸುವಿನ ಮೇಲೆ ಇರುವ ಪೂರ್ಣ ಪ್ರೀತಿ ಅವನ ಒಳಗಡೆ ಇದೆ. ಕರ್ತನ ದಿನ ಬಂದಾಗ ಯೋಹನಾನ ಒಳಗಡೆ ಆತ್ಮನಲ್ಲಿ ತುಂಬಿದವನಾಗಿ ಅವನು ಮಾರಲ್ಪಟ್ಟರು ಎಂಬುದಾಗಿಯೂ ಪ್ರಕಟಣೆ ಗ್ರಂಥ 22 ಅಧಿಕಾರ ಬರೆಯತಕ್ಕಂತೆ ದರ್ಶನಗಳು ನೋಡಿ ಲೋಕದ ಕೊನೆಯವರೆ ಏನು ನಡೆಯುತ್ತಾರೆ ಎಂಬುದಾಗಿರುವ ವಿಷಯಗಳು ಯೇಸುವಿನ ಬರವಣಿಗೆ ಎಲ್ಲ ಆತನು ಆಮೇಲೆ ದರ್ಶನದಲ್ಲಿ ಕಾಣುವುದು ನಮಗೆ ಕಾಣಕ್ಕಾಗುತ್ತದೆ. ಪ್ರಿಯರೇ, ಯೋಹನಾನ ಒಳಗಡೆ ಇರುವ ಭಯವು ಹೋಗಿ ಇವಾಗ ಯೇಸುವಕ್ಕಾಗಿ 95ನೇ ವಯಸ್ಸಲ್ಲಿ ಈ ವೃದ್ಧ ಮನುಷ್ಯ ಸಾಕ್ಷಿ ಆಗ್ತಾ ಇದೆ. ಯಾಕೆಂದರೆ ಅವನ ಹೃದಯದಲ್ಲಿ ಯೇಸುವಿನ ಮೇಲೆ ಇರುವ ಪೂರ್ಣ ಪ್ರೀತಿ ಬಂದಿದ್ದರು. ಹೌದು, ಯೇಸುವಿನ ಮೇಲೆ ಇರುವ ಪೂರ್ಣ ಪ್ರೀತಿ ನಮ್ಮ ಒಳಗೆಯಿಂದ ಆತನಿಗೆ ಸಾಕ್ಷಿ ಆಗಕ್ಕಾಗಿ ತಡೆಯಾಗುವ ಭಯವು ಹೊರ ಹಾಕ್ತಾರೆ. ಮನುಷ್ಯರ ಮುಂದೆ, ಸ್ನೇಹಿತರ ಮುಂದೆ, ಜನರ ಮುಂದೆ ನಿಲ್ಲಕ್ಕಾಗದಂತೆ ನಮ್ಮನ್ನು ಭಯಪಡಿಸುವ ಎಲ್ಲ ಭಯವು, ಎಲ್ಲ ಶಕ್ತಿಗಳ ಮೇಲೆ ಇರುವ ಭಯಗಳು ಯೇಸುವಿನ ಮೇಲೆ ಇರುವ ಪೂರ್ಣ ಪ್ರೀತಿ ನಮ್ಮಿಂದ ತೆಗೆದು ದೂರ ಮಾಡುತ್ತಾರೆ. ಪ್ರಿಯರೇ ನೋಡಿ, ಯೋಹನಾನದು ಬರೆಯುವಾಗ ಯೋಹನಾನ ಸುವಾರ್ತೆ 20ನೇ ಅಧಿಕಾರದಲ್ಲಿ ಯೋಹನಾನೊಂದು ಕಾರ್ಯ ಈ ಪ್ರಕಾರ ಬರೆದಿದ್ದಾರೆ. ಬಹಳ ಕತ್ತಲಿರುವ ಸಮಯದಲ್ಲಿ ಮರಿಯಳು ಯೇಸುವಿನ ಸಮಾಧಿ ಹತ್ರ ಹೋಗಿದರು ಎಂಬುದಾಗಿ. ಅವಳು ಏನಕ್ಕಾಗಿ ಹೋಗಿದೆ? ಅವಳಲ್ಲಿ ಹೋಗಿ ತೋಟಕಾರನೆಂಬುದಾಗಿ ಅನಿಸಿಕೊಂಡು ಯೇಸು ಕ್ರಿಸ್ತನ ಹತ್ರ ನನ್ನ ಕರ್ತನನ್ನು ಎಲ್ಲಿ ಇಟ್ಟಿದ್ದಾರೆ, ಆತನಿಗೆ ಹಣವು ನನಗೂ ಕೊಟ್ಬಿಡು, ನಾನು ತಗೊಂಡು ಹೋಗ್ತೀವಿ ಎಂಬುದಾಗಿ ಹೇಳಿಕೊಂಡು ಆ ಕತ್ತಲೆಯಲ್ಲಿ ನಿಲ್ಲುವ ಮರಿಯಳ ಪ್ರೀತಿಯು ಯೋಹನಾನ್ ಬರೆದಿದ್ದು ನಮಗೆ ಕಾಣಕ್ಕಾಗುತ್ತದೆ. ಪ್ರಿಯರೇ ನೋಡಿ, ಒಂದು ಹೆಂಗಸರು ರಾತ್ರಿಯಲ್ಲಿ ಕತ್ತಲೆಯಲ್ಲಿ 3 ದಿನವಾಗಿರುವ ಒಂದು ಹೆಣ ತಗೊಳ್ಳಕ್ಕಾಗಿ, ಅದು ರೋಮನ್ ಸೈನಿಕರು ನಿಲ್ಲುವ ಜಾಗದಲ್ಲಿ, ಮುದ್ರೆ ಇರುವ
ರೋಮನ್ ರಾಜನ ಮುದ್ರೆ ಇರುವ ಆ ಸ್ಥಳದಲ್ಲಿ ಹೋಗಕ್ಕೆ ಅವಳು ಹೆಂಗೆ ಧೈರ್ಯ ಉಂಟಾಯಿತು? ಅದೇ ಅವൾക്ക് ಜೀವನ ಕೊಟ್ಟ ಯೇಸು, ಅವಳು ನಿರೀಕ್ಷಿಸಿರುವ ಯೇಸು, ಅವಳನ್ನು 3.5 ವರ್ಷ ಕಾಲ ಪ್ರೀತಿಯಿಂದ ನಡೆಸಿರುವ ಯೇಸು. ಆ ಯೇಸುವಿನ ಪ್ರೀತಿ ಅವಳ ಒಳಗಡೆ ಹೋಗಿರುವುದ ಮೂಲಕವಾಗಿ ಪೂರ್ಣ ಪ್ರೀತಿ ಅವಳ ಒಳಗಡೆಯಿಂದ, ಹೃದಯದಿಂದ ಅವಳದ್ದು ಭಯವೆಲ್ಲ ತೆಗೆದು ಬಿಸಾಕಕ್ಕೆ ಕಾರಣವಾಯಿತು. ಹೌದು, ಆ ಪ್ರೀತಿ ನೋಡಿ ಯೇಸು ತಂದೆ ಹತ್ರ ಹೋಗೋದಕ್ಕೆ ಮುಂಚಿತವಾಗಿ ಅಲ್ಲಿ ವೆಯ್ಟ್ ಮಾಡಿ ಮರಿಯಳಕ್ಕೆ ಪ್ರತ್ಯಕ್ಷನಾಗಿ ಮರಿಯೇ ಎಂಬುದಾಗಿ ಅವಳೇ ಕರೆಯುವುದು ನಮಗೆ ಕಾಣಕ್ಕಾಗುತ್ತದೆ. ಹೌದು, ಅದೇ ತಂದೆಯಾಗಿರುವ ದೇವರ ಹತ್ರ ಹೋಗೋದಕ್ಕೆ ಮುಂಚೆ ಮರಿಯಳನ್ನು ಆಮೇಲೆ ಭೇಟಿಯಾಗಿ ಮಾತನಾಡಿ ಬಲಪಡಿಸಿ ನಾನು ಯೇಸುವೆ ಎಂಬುದಾಗಿ ಪ್ರಕಟ ಮಾಡಿಕೊಟ್ಟು ನಾನು ಪುನರುತ್ಥಾನ ಹೊಂದಿದೆ ಎಂಬುದಾಗಿರುವ ಸಂದೇಶ ನೀ ಎಲ್ಲರ ಹತ್ರ ಹೋಗಿ ಹೇಳಬೇಕು ಎಂಬುದಾಗಿರುವ ಆ ದೊಡ್ಡ ಆ ಅವಕಾಶ ಮರಿಯಳಕ್ಕೆ ಸಿಕ್ಕಿದೆ. ಎಲ್ಲಿಂದ? ಅವಳ ಹೃದಯದಿಂದ ಭಯ ಹೋಗಿ ಆ ಕತ್ತಲೆಯಲ್ಲಿ ಅವಳು ಕೊಟ್ಟ ಯೇಸುವಿನ ಸಾಕ್ಷಿಯಾಗಿ ಕೈ ಕೊಟ್ಟ ಬೆಲೆಯಾಗಿದ್ದರು ಪ್ರಿಯರೇ. ಆದ್ದರಿಂದ ದೇವರ ಮೇಲೆ ಇರುವ ಪೂರ್ಣ ಪ್ರೀತಿ ನಮ್ಮಲ್ಲಿಯೂ ಬರಲಿ. ಆ ಪ್ರೀತಿ ಬರುವಾಗ ನಮ್ಮ ಒಳಗೆಯಿಂದ ಎಲ್ಲ ಭಯವು ನೀಗಿ ಹೋಗುತ್ತದೆ. ಆತನ ನಾವು ಎಲ್ಲ ಕಡೆಯೂ ಸಾಕ್ಷಿಯಾಗಕ್ಕೆ ಸಾಧ್ಯವಾಗುತ್ತದೆ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು.